ಏನು ಸರ್ ಇದು ಪ್ರಾಬ್ಲಮ್ಮು? ಏನು ಇಷ್ಟೊಂದು ಕೆಸರು? ಆಮೇಲೆ ಎಲ್ಲಿಂದ ಬರ್ತಾ ಇದೆ ಇದು ಕೆಸರು? ನಿಮ್ಮೂರವರು ಇಷ್ಟು ಗ್ರಾಮಸ್ಥರು ಇರೋವಾಗ ಎಲ್ಲ ಜಾರಕ್ಕೆ ಕೆಳಗಡೆ ಬಿದ್ದು ಗಾಯಗಳು ಮಾಡ್ಕೊತಾ ಇದ್ದಾರೆ. ಏನು ಸಮಸ್ಯೆ ಇದೆ ಸರ್? ಯಾರು ಓಡಿಸ್ತಾ ಇರೋದು? ಎಲ್ಲಿಗೆ ಓಡಿಸ್ತಾ ಇದ್ದಾರೆ ಸರ್ ಇದು? ಸರ್ ಇದು ಬೆಳ್ಳಂಡೂರು ಕೆರೆದು ಮಣ್ಣು. ಇದು ನೈಟ್ ರಾತ್ರಿ ಬೆಳ್ಳಂದೂರು ಕೆರೆ ಅದು ಯಾವ ಮಣ್ಣು ಇದು? ಬೆಳ್ಳಂಡೂರು ಕೆರೆ ಗಲೀಜ್ ಮಣ್ಣು ಇದೆ ಅಲ್ವಾ? ಅದು ಕೆರೆ ಮಲಮೂತ್ರದ ಮಣ್ಣು ಇದು. ಮಲಮೂತ್ರದ ಮಣ್ಣು ಅದನ್ನು ತಂದು ಇಲ್ಲಿ ಯಾರೋ ಇವರು ಒಡ್ಸ್ಕೊತಾ ಇದ್ದಾರೆ. ಇಲ್ಲಿ ಈ ಕಡೆ ಮೋಸ್ಟ್ಲಿ ಇಟ್ಟವು ಕಡೆ ಪಾಸ್ ಆಗ್ತಾ ಇದೆ ಲಾರಿಗಳು. ಇಲ್ಲಿಂದ ರಾತ್ರಿ ನಾವು ಒಂದು 10-11 ಗಂಟೆ ಲಾರಿಗಳೆಲ್ಲ ಅಡ್ಡಾಡ್ತೀವಿ. ನೈಟ್ 3 ಗಂಟೆ ಬಂದು ಯಾರೋ ಬಂದು ಬೇಕು ಅಂತಲೇ ಊರೊಳಗೆಲ್ಲ ಡಂಪ್ ಮಾಡಿ ಹೋಗಿದ್ದಾರೆ. ಇದೇನು ಉದ್ದೇಶ ಅಂತ ಗೊತ್ತಿಲ್ಲ. ಜನರಿಗೆ ತೊಂದರೆ ಕೊಡಬೇಕಂತಾನೆ ಮೋಸ್ಟ್ಲಿ ಊರೊಳಗಡೆ ಬಂದು ಅರ್ಧ ಲೋಡ್ ಮಣ್ಣನ್ನ ಊರೊಳಗಡೆ ಬಿಟ್ಬಿಟ್ಟು ಬೇಕು ಅಂತ ಬಿಟ್ಟೋಗಿದ್ದಾರೆ. ಇದು ಮೋಸ್ಟ್ಲಿ ಇದು ಇಂಟೆನ್ಷನಲ್ಲಿ ಬೇಕು ಅಂತ ಮಾಡ್ತಿದ್ದಾರೆ. ಊರೊಳಗಡೆ ಮಾತ್ರ ಡಂಪ್ ಮಾಡಿದ್ದಾರೆ. ಅಂದ್ರೆ ಊರೊಳಗಡೆ ಮಲಮೂತ್ರ ವಿಸರ್ಜನೆ ಮಣ್ಣನ್ನ ಬೇಕು ಅಂತ ಬಂದು ಊರೊಳಗಡೆ ರಾತ್ರಿ 3 ಗಂಟೆಯಿಂದ 4 ಗಂಟೆ ಟೈಮಲ್ಲಿ ಬಂದು ಬಿಟ್ಟು ಹೋಗಿದ್ದಾರೆ. ಏನು ಉದ್ದೇಶ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರೊಬ್ಬರು ಡ್ರೈವರ್ ಇವಾಗ ಸಿಕ್ಕಿದ್ದಾರೆ. ಅವ್ರು ಕದ್ದಕ್ಕೆ ಓನರ್ ಬರ್ತಾರಂತೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಊರವರೆಲ್ಲ ಕಾಯ್ಕೊಂಡಿದ್ದೀವಿ. ಗ್ರಾಮಸ್ಥರು ನೀವೆಲ್ಲ ಸೇರಿ ಏನು ಕ್ರಮ ತೆಗೆದುಕೊಂತೀರಿ ಈ ಥರ ಮಾಡಿರೋದ್ರಿಂದ? ಅದಕ್ಕೆ ನಾವು ಪೊಲೀಸ್ ಸ್ಟೇಷನ್ಗೆ ಏನಾದರೂ ಕಂಪ್ಲೇಂಟ್ ಕೊಡಬೇಕು. ಇಲ್ಲ ಅವ್ರು ಬಂದ ಮೇಲೆ ನೋಡ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು. 20-30 ಜನ ಬಿದ್ದಿದ್ದಾರೆ. ಅವ್ರಿಗೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು. ಅವ್ರು ಯಾರೋ ಓನರ್ ಇದ್ದಾರೆ, ಅವರು ನ್ಯಾಯ ಒದಗಿಸ್ಕೊಡ್ಬೇಕು. ಗಾಡಿಗೆ ಲೇಟ್ ಆಗಿದೆ, ಜನಗಳು ನಡ್ಕೊಂಡು ಹೋಗೋರು ಬಿದ್ದೋಗ್ತಾ ಇದ್ದಾರೆ ಈ ಮಣ್ಣಲ್ಲಿ. ಆ ತರ ಮಣ್ಣು ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನೋಡಿ, ಕೆಸರು ಗದ್ದೆದಾರ ನೋಡಿ. ಇದು ಒಂದ್ಸಲ ವಿಡಿಯೋ ನೋಡಿ. ಕೆಸರು ಗದ್ದೆದಾರ ಆಗಿದೆ. ನಡೆಯೋಕೆ ಕೂಡ ಆಗ್ತಾ ಇಲ್ಲ. ವಾಹನಗಳಿಂದ ಬರೋರೆಲ್ಲ ಬೆಳಗ್ಗೆ 30 ಜನ ಪಾಪ ಮಕ್ಕಳು ಸ್ಕೂಲ್ ಕರ್ಕೊಂಡು ಹೋಗೋ ಮಕ್ಕಳು ಅವರೆಲ್ಲನೂ ಒಂದು 20-30 ಜನ ಬಿದ್ದಿದ್ದಾರೆ. ಬಿದ್ದು ಗಾಯಗಳಾಗಿದೆ ಅವರಿಗೆಲ್ಲ. ಅಲ್ಲ ಸರ್, ಇದು ಮಲಮೂತ್ರ ಮನೆ ಒಳಗಡೆ ನಡ್ಕೊಂಡ್ ಬರ್ತಾ ಇದ್ರೆ ಇದೆಲ್ಲ ಅಸಹ್ಯ ಆಗ್ತಾ ಇದೆಯಲ್ಲ ಸರ್? ಒಳಗಡೆ ಮತ್ತೆ ಈಚೆ ಇದನ್ನ ಇಲ್ಲ. ಮಧ್ಯದ ಊರದಲ್ಲಿ ಈ ತರ ಆಗ್ತಾ ಇದೆ. ಇದನ್ನ ಬೇಕು ಅಂತ ಯಾರು ಮಾಡಿದ್ರು? ಏನಂದ್ರೆ ಕೇರ್ಲೆಸ್ ಸರ್, ಇದು ಫುಲ್ಲು ಕೇರ್ಲೆಸ್ ಆಗಿ ಮಾಡಿದ್ದಾರೆ ಇವರು. ಅದಕ್ಕೆ ಅವ್ರ ಬೆಲೆ ತೆರಲೇಬೇಕು. ತೆರವರೆಗೂ ನೀವು ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಬಿಡಲ್ಲ, ಕಂಪ್ಲೇಂಟ್ ಮಾಡ್ತೀರಾ? ಕಾಂಟ್ರಾಕ್ಟರ್ ಕರೆಸ್ತೀವಿ, ಅವ್ರಿಗೇನು ಶಿಕ್ಷೆ ಒದಗಿಸ್ಬೇಕು ಒದಗಿಸ್ತೀವಿ. ಅವ್ರ ಕೈಯಲ್ಲಿ ಕ್ಲೀನ್ ಮಾಡಿಸ್ತೀರಾ ಇದು? ಅವ್ರ ಕೈಯಲ್ಲೇ ಬಂದು ಅವ್ರ ಸ್ಟಾಫ್ ಎಲ್ಲ ಮಾಡ್ಕೊಡ್ಬೇಕು. ಯಾರು ಬಿದ್ದಿದ್ದಾರೆ ಅವ್ರಿಗೆಲ್ಲ ಪರಿಹಾರನೂ ಕೊಡ್ಬೇಕು ಅವರು. ಓಕೆ ಸರ್, ಥ್ಯಾಂಕ್ ಯು. ಬೆಳ್ಳಂಡೂರು ಕಡೆ ಕೆರೆಯಿಂದ ವೇಸ್ಟೇಜ್ ತರ್ತಾವ್ರೆ. ವೇಸ್ಟೇಜ್ ತರ್ತಾ ಇದ್ರು. ನಾವು ಹೇಳ್ತಾನೆ ಇದ್ವಿ ಬರೀ ನೈಟೆಲ್ಲ ಹೊಡೆಯೋದು. 10 ಗಂಟೆ ಮೇಲೆ 5 ಗಂಟೆಯಿಂದ 6 ಗಂಟೆವರೆಗೂ ಹೊಡಿತಾನೆ ಇದ್ರು. ನಾವು 2-3 ಸಲ ವಾರ್ನ್ ಮಾಡಿದ್ವಿ, ಏನು ಮಾಡಿಲ್ಲ. ರಾತ್ರಿ ಏನು ಮಾಡಿದ್ವಿ, 10 ಗಂಟೆಯಲ್ಲಿ ಗಾಡಿಗಳು ಬಂತು. ಒಂದು ಗಾಡಿ ಪಾಸ್ ಆಯಿತು, ನಿಲ್ಲಿಸಿಲ್ಲ. 2ನೇ ಗಾಡಿ ಬಂತು, ಅಡ್ಡ ಹಾಕಿದ್ವಿ. ಅಡ್ಡ ಹಾಕ್ಬಿಟ್ಟು ರಿಟರ್ನ್ ಕಳಿಸ್ತೀವಿ. ಸರ್ಜಾಪುರ ಮೇಲೆ ಹೋಗ್ರಿ, ಹಿಂಗೆ ಬರಬೇಡ್ರಿ, ಎಕ್ಸಾಮ್ ಟೈಮ್ಗಳಿದೆ, ಎಲ್ಲ ಓದ್ಕೊತಾ ಇದ್ದಾರೆ, ಬೆಳಗ್ಗೆ ಬೇಗ ಹೇಳ್ಬೇಕು ಅವ್ರು. ನೀವು ರಾತ್ರಿ ಎಲ್ಲ ಸೌಂಡ್ಗಳು ಮಾಡ್ಕೊಂಡಿದ್ರೆ ಕೇಳಿಸಿ ಹುಡುಗರು ಹೆಂಗೆ ಓದೋದು ಅಂತ ಗಲಾಟೆ ಮಾಡಿ ರಿಟರ್ನ್ ಮಾಡಿದ್ವಿ. 3 ಗಂಟೆವರೆಗೂ ಒಂದು ಗಾಡಿ ಬಂದಿಲ್ಲ. 3 ಗಂಟೆಯಲ್ಲಿ ಬಂದುಬಿಟ್ಟು ಒಂದು ಗಾಡಿ ರಾತ್ರಿ 3 ಗಂಟೆನಲ್ಲಿ 3 ಗಂಟೆ ಮೇಲೆ ಬಂದುಬಿಟ್ಟು ಅರ್ಧ ಸ್ವಲ್ಪ ಡೋರ್ ಓಪನ್ ಮಾಡಿಕೊಂಡು ಬ್ಯಾಕ್ ಡೋರು ಸೀದಾ ಎಲ್ಲ ಬೀಳ್ಸ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಇದೇನು ಕೆಸರು ಅಂದರೆ ಬೆಳ್ಳಂಡೂರು ಕೆರೆದು ಕೆಸರು. ಕೆಸರು, ಮಲಮೂತ್ರಗಳು ಕೆಸರು. ಅದು ವಾಸನೆ ಗೊತ್ತಾಗಲ್ಲ ಸಮಯ. ಈಗ ಎಲ್ಲರೂ ಜಾರಕಿಯಿಂದ ಬೀಳ್ತಾ ಇದ್ದಾರೆ. 20 ಗಾಡಿ ಅದು ಇಲ್ಲಿ ಬಿದ್ದಿದ್ದು ಬೆಳಗ್ಗೆಯಿಂದ. ಯಾರಿಗಾದ್ರು ಪ್ರಾಣಾಪಾಯಗಳಾಗಿದೆಯಾ ಬೆಳಗ್ಗೆಯಿಂದ? ಎಲ್ಲ ಮೂಗೇಟುಗಳೆಲ್ಲ ಎಲ್ಲ ತರ್ಚ್ಕೊಂಡೋಗಿರೋದು. ಅವು ನೀವು ಪ್ರತ್ಯಕ್ಷದರ್ಶಿಗಳು. ನಾವೇ ಅಡ್ಡ ಹಾಕಿದ್ದು. ఎంతసేపు కళ్ళించుకోండి